ಎಲ್ಲರಿಗೂ ನಮಸ್ಕಾರ. ಇವತ್ತು ಹರದೇಶನಹಳ್ಳಿಯಲ್ಲಿ ನಮ್ಮ ಗುರುಗಳ ಪೀಠದಲ್ಲಿ ಪ್ರತ್ಯಂಗಿರ ಹೋಮವನ್ನು ಇಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಪ್ರತ್ಯಂಗಿರ ಹೋಮವನ್ನು ಇವತ್ತು ಮಾಡಲಾಗ್ತಾ ಇದೆ. ಇವತ್ತು ಅಮಾವಾಸ್ಯೆ ಶುಭ ಮುಹೂರ್ತದಲ್ಲಿ ಪ್ರತ್ಯಂಗಿರ ದೇವಿಯನ್ನು ಮೆಣಸಿನಕಾಯಿನ ಹೋಮ, ಒಣ ಮೆಣಸಿನಕಾಯಿ ಮತ್ತು ತುಪ್ಪ ಇದರ ಜೊತೆ ಸಹಿತವಾಗಿ ಅಷ್ಟದ್ರವ್ಯಗಳ ಸಮೇತವಾಗಿ 5 ಥರದ ಹೂಗಳಿಂದ 5 ಥರದ ಹಣ್ಣುಗಳಿಂದ ಆ ಮಹಾತಾಯಿಯನ್ನು ಹೋಲಿಸಿಕೊಳ್ಳುವಂತಹ, ಆ ಮಹಾತಾಯಿಗೆ ಅರ್ಪಣೆ ಮಾಡುವಂತಹ ಸಮಯ ಇದಾಗಿದೆ. ಇಂತಹ ಒಂದು ವಿಶೇಷವಾದಂಥ ದಿನ ಈ ಅಮಾವಾಸ್ಯೆ ಶ್ರೀ ಪ್ರತ್ಯಂಗಿರಾ ದೇವಿಯ ಆರಾಧನೆ. ಈ ಪ್ರತ್ಯಂಗಿರಾ ದೇವಿ ಆರಾಧನೆಯನ್ನು, ಈ ಹೋಮವನ್ನು ಮಾಡುವ ಉದ್ದೇಶ ನಮ್ಮ ಸಕಲ ಪಾಪಕರ್ಮಗಳ ನಿವಾರಣೆಗೋಸ್ಕರ ಮತ್ತು ನಮಗಿರ್ತಕ್ಕಂಥ ದೃಷ್ಟಿದೋಷಗಳ ನಿವಾರಣೆಗೋಸ್ಕರ, ನಮ್ಮ ಪರಿಸರ ಸುತ್ತು ಇರತಕ್ಕಂಥ ನೆಗೆಟಿವ್ ಎನರ್ಜಿ ದೂರ ಮಾಡಿಕೊಳ್ಳೋದಕ್ಕೋಸ್ಕರ. ನಂತರ ನಮ್ಮ ಜೀವನದಲ್ಲಿ ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಆಗ್ತಾ ಹೋಗ್ತಾ ಇರ್ತಾರೆ. ಯಾರಿಂದ ಯಾರು ಹಿತಶತ್ರುಗಳಾಗ್ತಾರೆ, ಯಾರು ಶತ್ರುಗಳಾಗ್ತಾರೆ, ಅವರ ಬಾಧೆಗಳು ಅವನ್ನೆಲ್ಲ ನಿವಾರಣೆ ಮಾಡಿಕೊಳ್ಳಿಕ್ಕೆ ಸುಲಭವಾದ ಉಪಾಯ ಅಂತಂದರೆ ಈ ಮಹಾ ಪ್ರತ್ಯಂಗಿರ ಹೋಮ. ಇವತ್ತು ಅಮಾವಾಸ್ಯೆ, ಈ ದಿನ ಇವತ್ತು ಪ್ರತ್ಯಂಗಿರ ಮಹಾಯಾಗವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇಂತಹ ಒಂದು ವಿಶೇಷದ ದಿನ ಇವತ್ತು ಮಹಾ ಪ್ರತ್ಯಂಗಿರ ಹೋಮವನ್ನು ಮಾಡಿ ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥ ಈ ಪ್ರತ್ಯಂಗಿರ ಹೋಮ ನಿರ್ವಿಘ್ನವಾಗಿ ಈ ಕಾರ್ಯವೆಲ್ಲವೂ ನೆರವೇರಲಿ ಅಂತ ಹೇಳ್ತಾ ಈ ಕಾರ್ಯವನ್ನು ಮಾಡ್ತಾ ಸಕಲ ಜನಗಳಿಗೆ, ಇವತ್ತೇನು ಎಲ್ಲ ಕಡೆಯಲ್ಲೂ ಯುದ್ಧ ಭೀತಿಗಳು ಶುರುವಾಗಿದೆ, ನಮ್ಮ ದೇಶದಲ್ಲಿ ಇನ್ನು ಮುಂದೆ ಆಗ್ತಾ ಇರ್ತಕ್ಕಂಥ ಏನೇನು ಲೋಕಕಂಟಕ ಕೆಲಸಗಳು, ಪೀಡೆಗಳು ಇವೇನಾಗತ್ತೆ, ಇದೆಲ್ಲ ಯಾವುದೂ ಆಗಬಾರದು. ನಮ್ಮ ದೇಶ ಸುಭಿಕ್ಷದಿಂದ ಇರಬೇಕು. ನಮ್ಮ ದೇಶವೇ ಅಲ್ಲ, ವಸುಧೈವ ಕುಟುಂಬಕಂ, ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆರೋಗ್ಯದಿಂದ ಇರಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಇವತ್ತೇನು ಎಲ್ಲ ಕಡೆಯಲ್ಲೂ ಯುದ್ಧ ವಾತಾವರಣ ನಡೀತಾ ಇದೆ, ಆ ಯುದ್ಧ ವಾತಾವರಣಗಳೆಲ್ಲ ನಿಲ್ಲಬೇಕು ಅಂತ ಹೇಳ್ತಾ, ಯುದ್ಧ ವಾತಾವರಣಗಳೆಲ್ಲವೂ ನಿಲ್ಲಬೇಕು ಅಂತ ಹೇಳ್ತಾ ಎಲ್ಲ ಕಡೆಯಲ್ಲೂ ಜಯವನ್ನುಂಟು ಮಾಡಲಿ. ಆ ಮಹಾತಾಯಿ ಪ್ರತ್ಯಂಗಿರಾ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಲೋಕ ಸಮಸ್ತ ಸುಖಿನೋ ಭವಂತು.